ಪ್ರಣವ ನಾ ಬರ್ಕೊಟ್ಟಿದ್ ಓದಿ ವಿಡಿಯೋ ಮಾಡಮ್ಮ. ಏ ಅಮ್ಮ ಆಗಲ್ಲ ನೋಡಿ, ನೀ ಏನ್ ಕಿರಿಕಿರಿ ಹಚ್ಚದ್ ಬರೀ ಓದು ವಿಡಿಯೋ ಮಾಡು ನನ್ ಕೈಲಿ ಆಗಲ್ಲ ನೋಡಪ್ಪ. ಜಲ್ದಿ ಬಾ. ಏ ಆಗಲ್ಲ. ಏನು ಪ್ರಣವ, ಮಮ್ಮಿ ಏನ್ ಹೇಳಕತ್ತ ಏನ್ ಕೇಳು. ಏನ್ ಜಗಳ ಆಗೈತಿ ಮಮ್ಮಿ ನೀನ್? ಇಲ್ರಿ ಪಾಪ ಮತ್ ವಿಡಿಯೋ ಮಾಡೋದ್ ನೋಡ್ರಿ ಹೆಂಗಂತ. ಇಲ್ರಿ ಪಾಪ ನೀವ್ ಏನ್ ಹೇಳ್ರಿ, ಈಗ ನಾವ್ ವಿಡಿಯೋ ಮಾಡ್ತೀವಿ ಅದೊಂದು ಮತ್ತಿಲ್ರಿ ಎಷ್ಟು ಕಷ್ಟಪಟ್ಟು ಮಾಡ್ತೀವಿ. ಒಂದ್ಸಲಿ ತಪ್ಪಾಯ್ತಂದ್ರೆ ಮತ್ತ ಅದು ಕಟ್ ಮಾಡಿ ಮತ್ತ ಫಸ್ಟ್ ಲೈನ್ ಮಾಡ್ಬೇಕ್ರಿ. ಅದಕ್ಕೆ ಹೇಳ್ರಿ ಪಾಪ ಎಷ್ಟ್ ಹೈರಾಣ ಆಗ್ತದ್ರಿ ನೀವು. ಮತ್ ಅದು ಮಾಡ್ದೆ ಅಂತ ತಿಳ್ಕೊರಿ, ಮಾಡದಾದ್ಮೇಲೆ ಯಾರನ್ನ ಲೈಕ್ ಕಮೆಂಟ್ ಏನ್ರಿ ಮಾಡ್ತಾರೇನ್ರಿ? ಏನು ಮಾಡಲ್ಲ. ಅದು ನೀವು ಒಂದ್ಸಲಿ ಸೋಶಿಯಲ್ ಹೋಗಿ ಡ್ಯಾಮಿನ ಫೋಟೋ ತಗೊಂಡ್ರಿ ನೋಡ್ರಿ, ಹಿಂಗ ನಿಂತಿದ್ದು ಏನ್ರಿ ಅದಕ್ಕ ಎಸ್ ಲೈಕ್ಸ್ 300-500 ತನ ಹೋಗ್ಯಾವ್ರಿ ಅವು ಲೈಕ್ಸ್. ಮತ್ತ ನಾವ್ ನೋಡ್ರಿ ಏನು ಇಲ್ಲೇ. ನಿಮ್ದ ಏನ್ ಚಲೋ ಚಲೋ ಕಮೆಂಟ್ ಆಗ್ತಾರ್ರಿ, ನಮ್ದು ಅಂತ ಏನು ಇಲ್ಲೇ. ಅದಕ್ಕೆ ಹೇಳ್ರಿ ಪಪ್ಪ ನಾನು ಸುಮ್ಮ ಭಾಷಣ ಗೀಷನ್ ಎಲ್ಲ ಬಿಟ್ಟಿ ಹಿಂಗ ನಿಂತ ನೋಡೋದನ್ರಿ ಮಸ್ತ್ ಕಾಣ್ತೇನ್ರಿ. ಹಂಗೆಲ್ಲ ಮಾಡ್ಬಾರ್ದಮ್ಮ. ಮಮ್ಮಿ ಅದಕ್ಕೆ ಕೇಳಕಂದ್ರ ನೀನು ವಿಡಿಯೋ ಮಾಡೋದ್ರಿಂದ ನಿನಗ ನಾಳೆ 4-5 ಜನ ರಿಕಗ್ನೈಸ್ ಮಾಡ್ತಾರ. ಈಗ ನೋಡ್ರಿ ನನಗ ಎಲ್ಲರೂ ಏನಂತಂದ್ರ ನಿಮ್ ಸಣ್ಣ ಮಗ ಬಾರಿ ಮಾಡ್ತಾನ್ರಿ ಅಂತ ಹೇಳಕತ್ತಾರ. ನೀ ಇದ್ರ ಹಂಗ ನಿಂತ ಹಿಂಗ ನಿಂತ ನಾ ಮಾಡೋಣಂದ್ರೇನು ಅಪ್ಪ ಮಾಡ್ಬೇಕು. ನಾವು ಹಂಗೆ ಇದ್ದಿದ್ವಿ ಮೊದಲು ಸಣ್ಣ ಜೊತೆ. ನಮ್ಮ ಅಪ್ಪ ಹೇಳ್ತಿದ್ರು ಚೆನ್ನಾಗಿ ಓದ್ಬೇಕು, ಬರಿಬೇಕು, ಭಾಷಣ ಮಾಡ್ಬೇಕಂತ. ಓದು ಬರಿ ಮತ್ತೆ ಅದನ್ನ ಭಾಷಣ ಮಾಡೋದ್ರಿಂದ ನೀನು ವಿಡಿಯೋ ಮಾಡೋದ್ರಿಂದ ನಿನಗೆ ರಿವಿಷನ್ ಆದಂಗೆ ಆಗ್ತದೆ. ಮತ್ತೆ ಒಳ್ಳೆ ಸೋಷಿಯಲ್ ಆಗಿ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಏನ್ ಹೇಳ್ತೀನಿ ಮಮ್ಮಿ ಹೇಳ್ದಂಗೆ ಕೇಳ್ಬೇಕು. ಅದೇನ್ ದೊಡ್ಡ ಹೊರೆ ಅಂತ ತಿಳ್ಕೊಬಿಡೋದು ನಾನು. ಆಯ್ತು ನೋಡು. ಓಕೆ.